ಫಸ್ಟ್ ಹೇಳ್ತಾ ಇದೀನಿ ಗುರು, ಈ ವಿಡಿಯೋನ ಯಾರು ನೋಡಕ್ ಹೋಗ್ಬಿಡಿ. ತಲೆ ಇಲ್ದವ್ರಂತೂ ಮೊದಲೇ ನೋಡಕ್ ಹೋಗ್ಬಿಡಿ. ತಲೆ ಇದ್ದವರು ನೋಡಂಗಿದ್ರೆ ನೋಡಿ, ಇಲ್ಲ ಅಂತಂದ್ರೆ ಬಿಡಿ. ಯಾರು ನೋಡಕ್ ಹೋಗ್ಬಿಡಿ ಗುರು, ಮೊದಲೇ ವಿಡಿಯೋನ ಫಸ್ಟ್ ಹೇಳ್ತಾ ಇದೀನಿ. ಆ್ಯಂಡ್ ಟೈಟಲಲ್ಲಿ ಆಲ್ರೆಡಿ ಗೊತ್ತಾಗಿದೆ, ಮಿಡಲ್ ಕ್ಲಾಸ್ ಬಜೆಟ್ ಮತ್ತೆ ಬಿಸ್ನೆಸ್ ಮ್ಯಾನ್ಸ್ ಬಜೆಟ್, ಅಡಾನಿ ಹಾಗೂ ಅಂಬಾನಿ ಬಜೆಟ್ ಹೆಂಗಿರುತ್ತೆ ರಿಯಾಲಿಟಿ ನಾವು ಚೆಕ್ ಮಾಡೋಣ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಗುರು ದಯವಿಟ್ಟು ನೀವು ಚಾನಲ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಅವ್ರಿಗೆ ಸೆಟ್ನ ಮಾಡ್ಕೊಳ್ಳಿ. ಆ್ಯಂಡ್ ಇವಾಗ ಏನಪ್ಪ ನಮ್ಮ ಅಡಾನಿ ಅಂಬಾನಿ ಅವ್ರದ್ದು ಮತ್ತು ನಮ್ಮ ಮಿಡಲ್ ಕ್ಲಾಸ್ದು ಬಜೆಟ್ ರಿಯಾಲಿಟಿ ಚೆಕ್ ಹೆಂಗೆ ಅಂತಂದರೆ, ಫಸ್ಟ್ ನಮ್ಮ ಮಿಡಲ್ ಕ್ಲಾಸ್ ಅವ್ರದ್ದು ಬಜೆಟಿಗೆ ಬರ್ತೀನಿ ನಾನು. ಮಿಡಲ್ ಕ್ಲಾಸ್ ಬಜೆಟ್ ಏನಂತ ಅಂದರೆ ಗುರು, ಇವಾಗ ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತೀರ, ತಿಂಗಳಲ್ಲಿ ಒಂದು 20,000 ಸ್ಯಾಲ್ರಿ ಬಂತು ಅಂತ ಅಂದರೆ ತಿಂಗಳು ಸ್ಟಾರ್ಟಿಂಗಲ್ಲೇ 5ನೇ ತಾರೀಕಲ್ಲ 10ನೇ ತಾರೀಕು EMI ಕಟ್ಟಬೇಕು, ಇಲ್ಲ ಸಾಲ ತಗೊಂಡಿರ್ತೀವಿ ಅಲ್ಲಿ ಕಟ್ಟಬೇಕು, ಇಲ್ಲ ನಮ್ಮ ಡೈಲಿ ಎಕ್ಸ್ಪೆನ್ಸಿವ್ ಹೀಗೆ ಕಟ್ಟಬೇಕು. ಆ್ಯಂಡ್ ಪೆಟ್ರೋಲ್ದು ಸಿಗರೇಟ್ದು ಎಲ್ಲ ಅಮೌಂಟ್ ಜಾಸ್ತಿ ಆಗಿಬಿಡುತ್ತೆ. ಅಲ್ಲಿಗೆಲ್ಲ ನಾವು ಅಮೌಂಟ್ನ ಇನ್ವೆಸ್ಟ್ ಮಾಡಬೇಕು ಅಂತ ಯೋಚನೆ ಮಾಡ್ಕೊಂಡು ಮನಿನ ಖರ್ಚು ಮಾಡ್ತಾರೆ. ಅದೇ ನಮ್ಮ ಬಿಸ್ನೆಸ್ ಮ್ಯಾನ್ ಅವರು ಹೆಂಗೆ ಅಂತಂದರೆ, ಇದಾ ನನಗೆ ಬೇಕು ಅಷ್ಟೇ, ಯಾಕಂದರೆ ಅವರು ಒಂದು ನಿಮಿಷದಲ್ಲಿ ಅಷ್ಟು ದುಡ್ಡನ್ನ ದುಡಿತಾರೆ, ಅದು ನಮ್ಮ ಇಂಡಿಯಾದಲ್ಲಿ. ಅದೇ ನಾವು ಮಿಡಲ್ ಕ್ಲಾಸ್ ಅವರು ಅಷ್ಟು ದುಡ್ಡನ್ನ ನಾವು ದುಡಿಯೋಕೆ ಹೋಗ್ತೀವಿ ಅಂತಂದರೆ ಆ ಟ್ಯಾಕ್ಸು, ಈ ಟ್ಯಾಕ್ಸು, ಇಂಡೈರೆಕ್ಟ್ ಟ್ಯಾಕ್ಸು, ಡೈರೆಕ್ಟ್ ಟ್ಯಾಕ್ಸು ಎಲ್ಲ ಪೇ ಮಾಡಬೇಕಾಗುತ್ತೆ. ಆ್ಯಂಡ್ ಇವನ್ ಹೆಂಗಪ್ಪ ಇವಾಗ ಮಿಡಲ್ ಕ್ಲಾಸ್ ಅವರು ಬಿಲಿಯನಿಯರ್ ಆಗಬೇಕು ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಚಾನ್ಸೇ ಇಲ್ಲ. ಯಾಕಂತ ಅಂದರೆ ನೀವು ಆಲ್ರೆಡಿ ಇವಾಗ 2026 ನೀವು ಬಜೆಟಲ್ಲಿ ನೀವು ನೋಡ್ಬಿಟ್ಟಿದ್ದೀರಾ ಏನು ಸೀನ್ ಆಗ್ತೈತೆ ಅಂತ. ಅಂದರೆ ಮಿಡಲ್ ಕ್ಲಾಸ್ ಅವರಿಗೆ ಏನೇನು ಇಲ್ಲ ಗುರು. ಆಲ್ರೆಡಿ ಸ್ಪೀಕರು ನಿರ್ಮಲಾ ಸೀತಾರಾಮನ್ಗೆ ಕ್ವಶನ್ ಕೇಳಿರ್ತಾರೆ, ಏನಿದೆ ಮಿಡಲ್ ಕ್ಲಾಸ್ ಅವರಿಗೆ ಬಜೆಟ್ ಅಂತ. ಅವರು ಏನು ಉತ್ತರ ಕೊಟ್ಟೇ ಇಲ್ಲ ಅದರಲ್ಲಿ. ಇವಾಗ ಇನ್ನೂ ಗೊತ್ತಾಗುತ್ತೆ, ಇನ್ನೂ ಬಜೆಟ್ ಸ್ಟಾರ್ಟ್ ಆಗಿ ಇವತ್ತಿಗೆ 3ನೇ ದಿನ ಆಗಿದೆ ಇನ್ನು. ಆ್ಯಂಡ್ ಇವಾಗ ಮೇನ್ ಥಿಂಗ್ ಏನು ಅಂತ ಅಂದರೆ, ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಬಂದ್ಬಿಟ್ಟು ಎಲ್ಲರಿಗೂ ಅರ್ಥ ಆಗೋಗ್ಬಿಟ್ಟೈತೆ. ಆ್ಯಂಡ್ ಮನಿ ಬಂದಿದ ತಕ್ಷಣ ಯಾರಿಗೂ ನಾವೇನು ಮಾಡೋಕ್ಕಾಗಲ್ಲ, ಇರೋದ್ರಲ್ಲೇ ನಾವು ಲೈಫ್ನ ಸೆಟಲ್ ಮಾಡ್ಕೋಬೇಕು ಅಂತ ನಾವು ಅಂದ್ಕೊಂಡಿರ್ತೀವಿ. ಆ್ಯಂಡ್ ಅದೇನೇ ಅಂಬಾನಿ ಅವ್ರದ್ದೆಲ್ಲ ಅವರು 1 ಅವರ್ಗೆ ನಾವು ಜೀವನ ಪೂರ್ತಿ ದುಡ್ಡಿದ್ದೆಲ್ಲ 1 ಅವರಿಗಾಗಿರ್ಬೋದು, ಇಲ್ಲ 1 ದಿನದಲ್ಲಿ ಅವರು ದುಡ್ಕೊಂಡ್ಬಿಡ್ತಾರೆ. ಅವ್ರು ಹೆಂಗೆ ಬಿಲಿಯನಿಯರ್ ಆದರು. ಆ್ಯಂಡ್ ಮಿಡಲ್ ಕ್ಲಾಸ್ ಅವ್ರು ಯಾಕೆ ಎಷ್ಟೇ ಅಮೌಂಟು ಅವರು ದುಡಿದ್ರೂ ಎಲ್ಲ ಯಾಕೆ ಹಂಗೆ ಖರ್ಚಾಗ್ತಿದೆ ಅಂತಂದರೆ ಗುರು 2 ರೀತಿಯಾಗಿ ಹೋಗುತ್ತೆ. ಒಂದು ಗುರು, ಅಂಬಾನಿ ಅವ್ರದ್ದು ಲೈಫ್ ಸ್ಟೈಲ್ ವಿಡಿಯೋ ಬೇಕು ಅಂತಂದರೆ ಹೇಳಿ. ಆ್ಯಂಡ್ ಯಾಕಂತ ಅಂದರೆ ಅಂಬಾನಿ ಅವರು ಎಲ್ಲಿದ್ರು, ಎಲ್ಲಿಂದ ಅವ್ರಿಗೆ ಅಷ್ಟು ಅಮೌಂಟ್ ಬಂತು ಅಂತ ಕಂಪ್ಲೀಟ್ ವಿಡಿಯೋ ಆಲ್ಮೋಸ್ಟ್ ಸ್ವಲ್ಪ ಜನ ಗೊತ್ತಿರುತ್ತೆ. ಆ್ಯಂಡ್ ಗೊತ್ತಿಲ್ಲ ಅಂತಂದರೆ ಹೇಳಿ, ಅಂಬಾನಿ ಅವ್ರ ಬಗ್ಗೆ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮಗೆ ಹೇಳ್ತೀನಿ, ಕಮೆಂಟ್ ಮಾಡಿ. ಹಂಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಅಂಬಾನಿ ಅವ್ರದ್ದಾಗಿರಲಿ, ಅಡಾನಿ ಅವ್ರದ್ದಾಗಿರಲಿ ಗುರು, ಗೌರ್ಮೆಂಟಿಂದನೇ ಸಪೋರ್ಟ್ ಸಿಗುತ್ತೆ ಪರ್ ಇಯರ್. ಇವಾಗ ನಿರ್ಮಲಾ ಸೀತಾರಾಮ್ ಅವರು ಬಜೆಟ್ ಮಾಡ್ತಾರಲ್ಲ, ಆ್ಯಂಡ್ ಇಂಡಸ್ಟ್ರೀಸ್ ಆಗಿರ್ಬೋದು, ಎಕ್ಸ್ಪೋರ್ಟ್ಸ್ ಆಗಿರ್ಬೋದು, ಎಲ್ಲ ಗುರು ಅಡಾನಿ ಅಂಬಾನಿ ಅವರಿಂದಾನೇ ಅಮೌಂಟು ಹೋಗುತ್ತೆ. ಆ್ಯಂಡ್ ಪರ್ ಮಂತ್ ಇಲ್ಲ ಪರ್ ಇಯರ್ಗೆ ಅವ್ರಿಗೆ ಅಷ್ಟು ರಿಟರ್ನ್ಸ್ ಅಂತ ಅಂಬಾನಿ ಅಡಾನಿಗೆ ಬರುತ್ತೆ. ಅಲ್ಲಿಂದ ಅಲ್ಲಿಗೆ ಗೌರ್ಮೆಂಟ್ ಅವರು ಸೆಟ್ಲು ಮಾಡಿದ್ರು. ಆ್ಯಂಡ್ ಅದೇ ಇವಾಗ ನಮ್ಮ ಮಿಡಲ್ ಕ್ಲಾಸ್ ಅವ್ರದ್ದು ಏನಾಗುತ್ತೆ ಅಂತ ಅಂದರೆ, ನಾವು ಏನೇ ಪ್ರಾಡಕ್ಟ್ ತೊಗೊಂಡ್ರು ಅಥವಾ ಏನೇ ನಾವು ಬೈ ಮಾಡಿದ್ರು ಬಜೆಟ್, ಟ್ಯಾಕ್ಸ್ ಎಲ್ಲ ಇನ್ಕ್ರೀಸ್ ಮಾಡಿಬಿಟ್ಟಿದ್ದಾರೆ. ಇವಾಗ ನಾವು ಒಂದು ಸೋಪ್ ತೊಗೊತೀವಿ ಅಂತ ಅಂದರೂ ಅದರಲ್ಲೂ ಒಂದು 5 ರೂಪೀಸ್ GST ಆ್ಯಡ್ ಆಗಿರುತ್ತೆ. ಆ್ಯಂಡ್ ಇವಾಗ ನಾವು 30,000 ಸ್ಯಾಲ್ರಿ ಬಂತು ಅಂತ ಅಂದ್ರೂ ಅದರಲ್ಲೂ 2,000 ಕಟ್ಟಾಗಿ 28,000 ಬರುತ್ತೆ. ಆ್ಯಂಡ್ PF EF ಅಂಥದ್ದೆಲ್ಲ ಕಟ್ ಮಾಡ್ಕೊಳ್ತಾರೆ, ಅದೆಲ್ಲ ಪರ್ಸ್ನಲ್ ಥಿಂಗ್ಸ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇವಾಗ ಬಿಲಿಯನಿಯರ್ ಆಗೋದು ಹೆಂಗೆ ಅಂತಂದರೆ ನಮ್ಮ ಇಂಡಿಯಾದಲ್ಲಿ ಸಿಂಪಲ್ ಗುರು, ಟ್ರೇಡಿಂಗ್ ಮಾಡ್ತೀರಾ ಅದರಲ್ಲೂ ದುಡ್ಡಾಗಲ್ಲ. ಯಾಕಂದರೆ 150% F&Q ಅಲ್ಲಿ ರೈಸ್ ಮಾಡಿಬಿಟ್ಟಿದ್ದಾರೆ ಸೆಟ್ಸ್ನ. ಆ್ಯಂಡ್ ಇವಾಗ ನೀನು ಜೀವನ ಪೂರ್ತಿ ದುಡಿತೀಯ, ದುಡ್ಬಿಟ್ಟು ಬಿಲಿಯನಿಯರ್ ಆಗ್ತೀಯಾ, ಆಗೋಕ್ಕಾಗಲ್ಲ. ಆ್ಯಂಡ್ ಇವಾಗ ನೀನು ನೀನು 1 ಮ್ಯಾನ್ ಬಿಸ್ನೆಸ್ ಮಾಡ್ತೀನಿ ಅಂತಂದ್ರೂ ಅದರಲ್ಲೂ ಟ್ಯಾಕ್ಸ್ ಕಟ್ಟಬೇಕು. ಆದರೆ ಗೌರ್ಮೆಂಟ್ ಅವರು ಏನು ಮಾಡ್ತಾರೆ, ಅಂಬಾನಿ ಅಡಾನಿ ಅವರು ಟ್ಯಾಕ್ಸ್ ಪೇ ಮಾಡ್ತಾರೆ ನಿಜವಾಗ್ಲೂ. ಹೌದು ಗುರು, ಅವರು ಟ್ಯಾಕ್ಸ್ನ ಪೇ ಮಾಡ್ತಾರೆ. ಆ್ಯಂಡ್ ಸ್ವಲ್ಪ ಜನ ಬಿಲಿಯನಿಯರ್ಸ್ ಆಗಿರ್ಬೋದು ಅಥವಾ ಬಿಸ್ನೆಸ್ ಮ್ಯಾನ್ಸ್ ಆಗಿರ್ಬೋದು, ಅವರು ಟ್ಯಾಕ್ಸ್ ಪೇ ಮಾಡೋ ರೀತಿ ಬೇರೆ ಥರ ಇರುತ್ತೆ. ಯಾವ ರೀತಿ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತಿದೆ. ಆ್ಯಂಡ್ ಕೆಲವ್ರಿಗೂ ಗೊತ್ತಿರುತ್ತೆ ಯಾವ ಥರ ಅವರು ಟ್ಯಾಕ್ಸ್ನ ಪೇ ಮಾಡ್ತಾರೆ ಅಂತ. ಆ್ಯಂಡ್ ಅವ್ರು ಇವಾಗ 4,000 ಪ್ರಾಡಕ್ಟ್ನ ಅವರು ಸೇಲ್ ಮಾಡಿದರೆ ಅವರು ಅಲ್ಲಿ ತೋರಿಸೋದೇ GST ಬಿಲ್ಲಲ್ಲಿ 1,000 ಇಲ್ಲ 800 ಆ ಥರ ತೋರಿಸ್ಕೊಂಡು ಹೋಗ್ತಾರೆ. ಅಲ್ಲಿಂದ ಅವರು ಮನಿನ ಸೇವ್ ಮಾಡಿಕೊಂಡು ಆ್ಯಂಡ್ ಟ್ರೇಡ್ಸ್ ಮೇಲೆ ಅವರು ಮನಿನ ಹಾಕೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆ್ಯಂಡ್ ಗುರು, ಇವಾಗ ಮೇನ್ ಇಂಪಾರ್ಟೆಂಟು ಮಿಡಲ್ ಕ್ಲಾಸ್ ಅವರು ಒಂದು ಮನೆ ತೊಗೋಬೇಕು ಅಂತ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಒಂದು 15 to 20 years ಕಾಯಬೇಕಾಗುತ್ತೆ. ಅಷ್ಟು ದುಡಿದ್ರು ಅಷ್ಟು ಸೇವಿಂಗ್ಸ್ ಮಾಡಿ ಮನೆ ತೊಗೋಬೇಕಾಗುತ್ತೆ. ಅದೇ ಅಂಬಾನಿ ಅಡಾನಿ ಅವರು 1 ಸೆಕೆಂಡಿಗೆ ತೊಗೊತಾರೆ. ಹೆಂಗೆ ಗೊತ್ತಾ, ಮಿಡಲ್ ಕ್ಲಾಸ್ ಅವರು ಟ್ಯಾಕ್ಸ್ ಕಟ್ತಾರಲ್ಲ, ಅದರಲ್ಲಿ ಅರ್ಧ ಗೌರ್ಮೆಂಟ್ಗೆ ಹೋಗುತ್ತೆ ಆ್ಯಂಡ್ ಇವ್ರಿಗೂ ಹೋಗುತ್ತೆ. ಅದರಿಂದ ಅವರು ಆರಾಮಾಗಿ ಅವರು ಬಿಸ್ನೆಸ್ಸಿಂದ ಅವರು ಮನೇನ ಮಾಡಿಕೊಂಡು ಮನೇನ ತೊಗೊತಾರೆ. ಆ್ಯಂಡ್ ಅದೇ ಇವಾಗ ನಮ್ಮ ಮಿಡಲ್ ಕ್ಲಾಸ್ ಅವರು ಮನೆ ತೊಗೋಬೇಕು ಅಂತ ಅಂದರೆ 15 ವರ್ಷ ಕಷ್ಟಪಡ್ತಾರೆ, 20 ವರ್ಷ ಕಷ್ಟಪಡ್ತಾರೆ. ಅದು ಕೆಲವ್ರು ಮಾಡ್ಕೊತಾರೆ, ಇನ್ನು ಕೆಲವರು ಆಗೋದೇ ಇಲ್ಲ ಗುರು. ಆ್ಯಂಡ್ ಮಿಡಲ್ ಕ್ಲಾಸ್ ಮೆಂಟಾಲಿಟಿ ಏನು ಅಂತ ಅರ್ಥ ಆಯಿತು, ಬಿಸ್ನೆಸ್ ಮ್ಯಾನ್ ಮೆಂಟಾಲಿಟಿ ಏನು ಅಂತ ಅರ್ಥ ಆಯಿತು. ಆ್ಯಂಡ್
ಅರ್ಥ ಆಗಿರೋರಿಗೆ ಅರ್ಥ ಆಗಿರುತ್ತೆ ಅಂತ ಅನ್ಕೊಂತೀನಿ ವಿಡಿಯೋ. ದಯವಿಟ್ಟು ನೀವು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಳಗ್ಗೆ ಸೆಟ್ ಮಾಡ್ಕೊಳ್ಳಿ. ಆ್ಯಂಡ್ ಅಂಬಾನಿದು ಲೈಫ್ ಸ್ಟೋರಿ ಬೇಕು ಅಂತ